ನಮಸ್ಕಾರ ಸ್ನೇಹಿತರೆ. ಗುರುಕುಲ್ ಫನ್ ಲರ್ನಿಂಗ್ ಚಟುವಟಿಕಾಧಾರಿತ ಪಾಠ 58 ನಿಮಗೆಲ್ಲರಿಗೂ ಆದರದ ಸ್ವಾಗತ. Welcome to Gurukul Fun Learning. Today we are in class 58 of activity based learning. ಬಂಧುಗಳೇ, ನಿನ್ನೆ ನಾವು ವಿಭಕ್ತ ಹಾಗೂ ಅವಿಭಕ್ತ ಕುಟುಂಬ ಅಂದರೆ ಏನು ಅಂತ ನೋಡಿದ್ವಿ. ಇವತ್ತು ಅವಿಭಕ್ತ ಕುಟುಂಬದ ಲಕ್ಷಣಗಳು ಏನು ಅಂತ ಹೇಳೋದನ್ನು ನೋಡೋಣ ಬನ್ನಿ. In the last class, we learned what is a joint family and what is a nuclear family. In today's class, we will learn what the nature of a joint family is. ಈಗ ಈ ರಕ್ತ ಸಂಬಂಧಿಗಳ ಈ ಗುಂಪಾದ ಕುಟುಂಬ ಇದೆಯಲ್ಲ, ಇದು ಹೊಂದಾಣಿಕೆ ಸಹಬಾಳ್ವೆಯಿಂದ ಒಂದೇ ಸೂರಿನಡಿ ಇರುವುದು. ಇದು ಒಂದನೇ ಲಕ್ಷಣ. ರಕ್ತ ಸಂಬಂಧಿಗಳು ಹೇಗಿರ್ತಾರೆ? ಹೊಂದಾಣಿಕೆ ಮತ್ತು ಸಹಬಾಳ್ವೆಯಿಂದ ಒಂದೇ ಸೂರ್ಯನಡಿ ಇರೋದು ಒಂದು ಲಕ್ಷಣ. ಈಗ ಮನೆಯಲ್ಲಿ ಯಾರಾದರೂ ಅನಾರೋಗ್ಯಕ್ಕೀಡಾದಾಗ ಅಥವಾ ಆರೋಗ್ಯ ಸಮಸ್ಯೆಯನ್ನು ಕಾಡಿದಾಗ ಮತ್ತು ಮಕ್ಕಳ ಮದುವೆ ಸಂದರ್ಭಗಳಲ್ಲಿ ಅವರಿಗೆ ಬೆನ್ನೆಲುಬಾಗಿ ನಿಲ್ಲುವಲ್ಲಿ ಈ ಕುಟುಂಬದ ಪಾತ್ರ ತುಂಬ ಮಹತ್ವದ್ದು. ಇಲ್ಲಿ ಹಿರಿಯರು ತೆಗೆದುಕೊಂಡಂತಹ ಅಭಿಪ್ರಾಯಗಳಿಗೆ ಪ್ರತಿ ಸದಸ್ಯರು ಕೂಡ ಬದ್ಧರಾಗಿರುವರು. ಅದರಲ್ಲಿ ಕೆಲಸಗಳ ಹಂಚಿಕೆ ಇರ್ಬೋದು, ಸಣ್ಣ ಪುಟ್ಟ ಮನಸ್ತಾಪಗಳನ್ನು ಸರಿಪಡಿಸೋದಿರ್ಬೋದು, ಯಾವುದೇ ಇರ್ಬೋದು. ಇಲ್ಲಿ ಹಿರಿಯರು ಮಾಡಿದಂತಹ ಒಂದು ತೀರ್ಮಾನವೇ ಅಂತಿಮ. ಹಾಗೆ ಭಾವನಾತ್ಮಕವಾಗಿ ನಾವೆಲ್ಲರೂ ಒಂದೇ ಅಂತ ಹೇಳುವ ಭಾವನೆ ಇವರಲ್ಲಿ ಬರುತ್ತೆ. A joint family is a family with members related by blood. They cooperate and live together under a single roof. The family is very supportive during health issues, marriage occasions, or any other difficulties faced by other family members. Here, the decision, suggestion, and opinion of elders are accepted by all of the family members. Division of work, small issues between family members are resolved along with the elders. ಇಷ್ಟಲ್ಲ, ಇನ್ನೂ ಇದೆ ನೋಡಿ. ಈಗ ಈ ಮನೆಯಲ್ಲಿ ಆರ್ಥಿಕ ಒಂದು ವ್ಯವಸ್ಥೆ ಇರುತ್ತೆ, ಹಣಕಾಸಿನ ವ್ಯವಸ್ಥೆ. ಹಣ ಇಲ್ಲಿ ಯಾರೇ ದುಡಿದ್ರೂ ತಂದು ಕೊಡುವಂಥದ್ದು. ಅದನ್ನು ಯಾರು ಖರ್ಚು ಮಾಡ್ತಾರೆ ಅಂದರೆ ಮನೆಯ ಹಿರಿಯರು. ಮನೆಯ ಹಿರಿಯರು ಯಾರಾಗಿರ್ತಾರೆ? ಯಜಮಾನರಾಗಿರ್ತಾರೆ. ಮನೆಯ ಹಿರಿಯರೇ ಖರ್ಚು ಮಾಡಿ ಅದರ ಲೆಕ್ಕವನ್ನು ಒಪ್ಪಿಸುವ ಪದ್ಧತಿ ಈ ಅವಿಭಕ್ತ ಕುಟುಂಬದಲ್ಲಿ ಮಾತ್ರ ಕಾಣ್ಬೋದು. ಯಾರೇ ತಾವು ಸಂಪಾದನೆ ಮಾಡಿ ಬಂದರೂ ಕೂಡ ಅದನ್ನು ಇಲ್ಲಿ ಹಿರಿಯರಿಗೆ ಕೊಟ್ಟು ಹಿರಿಯರು ಅದನ್ನು ಖರ್ಚು ಮಾಡ್ತಾರೆ. ಮಾಡಿದ ನಂತರ ಲೆಕ್ಕವನ್ನು ಎಲ್ಲರಿಗೆ ಒಪ್ಪಿಸುವಂತಹ ಒಂದು ಪದ್ಧತಿ ಇದೆಯಲ್ಲ, ಆ ಪದ್ಧತಿ ಅವಿಭಕ್ತ ಕುಟುಂಬದಲ್ಲಿ ಮಾತ್ರ ಕಾಣ್ತೇವೆ. Each member of the family feels that they are all one and belong together. Finance of the house belongs to the head of the family, usually the eldest person in the family. The money is spent by the elders only when necessary and the expenses are made known to all the members of the family. ಬಂಧುಗಳೇ, ನೋಡಿದ್ರಲ್ಲ ಏನು ಲಕ್ಷಣಗಳಿದ್ದಾವೆ ಅಂತ. ಇನ್ನು ಇದರಿಂದ ಏನು ಅನುಕೂಲ, ಅವಿಭಕ್ತ ಕುಟುಂಬದಿಂದ ಏನೇನು ಅನುಕೂಲ ಇದೆ ಅಂತ ಹೇಳೋದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಧನ್ಯವಾದಗಳು. Let us learn about the benefits of a joint family in the next class. Thanks for learning with us.